ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಎ ಸಿ ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕ. ನೋಡಿ, ನಾನು ವಾಸ ಮಾಡ್ತಾ ಇರೋದು ಶಿಕ್ಷಕರ ಬಡಾವಣೆ, ಮದ್ದೂರು ಸ್ನೇಹಿತರೆ, ಮಂಡ್ಯ ಜಿಲ್ಲೆ. ನಾನು ಇಲ್ಲಿ ಕೊಲ್ಲಿ ಸರ್ಕಲ್ ಅಂತಕ್ಕಂಥ ಭಾಗದಿಂದ ಇಲ್ಲಿ ಕೋಡಹಳ್ಳಿವರೆಗೆ ಒಂದು ದಿನ ಪ್ರತಿ ನಾನು ವಾಯುವಿಹಾರ, ಬೆಳಗಿನ ಜಾವದಲ್ಲಿ ವಾಯುವಿಹಾರ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇಲ್ಲಿ ಒಂದು ನಾಯಿ ನನಗೆ ಪ್ರತಿನಿತ್ಯ ಕಂಪನಿ ಕೊಡುತ್ತೆ. ಅಂದ್ರೇನು, ವಾಕ್ಮೆಟ್ ನೋಡಿ. ಇದು ಒಂದು ದಿವಸ ಆಕ್ಸಿಡೆಂಟ್ ಆಗಿ ಕಣ್ಣು ಕಳ್ಕೊಂಬಿಟ್ಟಿತ್ತು ಸ್ನೇಹಿತರೆ. ಕಣ್ಣು ಹೋಗ್ಬಿಟ್ಟದೆ ನೋಡಿ, ಇಲ್ಲಿ ಕಣ್ಣು ಹೋಗ್ಬಿಟ್ಟದೆ, ಒಂದು ಕಣ್ಣಿಲ್ಲ ಇದಕ್ಕೆ. ಹಂಗಾಗಿ ಯಾರೂ ಅದನ್ನು ಇದು ಮಾಡಲಿಲ್ಲ, ರಿಪೇರಿ. ನನಗೆ ಭಯ ಆಗೋಯ್ತು ನೋಡಿಬಿಟ್ಟು, ಕಣ್ಣು ಈಚೆಗೆ ಬಂದುಬಿಟ್ಟಿತ್ತು. ಹೆದರ್ಕೊಂಡು ನಾನು ಕೊನೆಗೆ ಒಂದು 10-15 ದಿವಸ ಬಿಟ್ಕೊಂಡು ನೋಡ್ತೀನಿ. ಬಾಬಾ, ಏನು ಆ ಕಣ್ಣೆಲ್ಲ ಗುಡ್ಡೆಲ್ಲ ವಾಸಿಯಾಗಿ ಪ್ರತಿನಿತ್ಯ ನನಗೆ ಕಾಯ್ತಾ ಇರುತ್ತಿಲ್ಲಿ ಬಂದು. ಏನು ಭಾಳ ಪ್ರೀತಿ ತೋರಿಸ್ತದೆ ಸ್ನೇಹಿತರೆ. ನಿಜವಾಗ್ಲೂ ಯಾವ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರ ಜೊತೆ ಇರದಂತಹ ಅಂಥ ಪ್ರೀತಿಯನ್ನು ಈ ಒಂದು ನಾಯಿ, ಅಂದರೆ ಸಾಧಾರಣ ಬೀದಿ ನಾಯಿ, ನಾನಂತೂ ಸಾಕಿಲ್ಲ ಸ್ನೇಹಿತರೆ. ನಾನಂತೂ ಇದನ್ನು ಸಾಕೊಂಡಿಲ್ಲ. ಈ ಒಂದು ಅಲ್ಲೊಂದು ವಾಕಲ್ಲಿ ಪರಿಚಯ ಆಯಿತು ನನಗೆ, ಪರಿಚಯ ಆಯಿತು. ನಾನು ಈ ಟೈಮ್ ಬರೋದನ್ನೇ ಕಾಯ್ತಾ ಇರ್ತದೆ. ಒಂದೆರಡು ಬಿಸ್ಕೆಟ್ ಹಾಕ್ತೀನಿ ಅಷ್ಟೇ ಸ್ನೇಹಿತರೆ. ನನಗೂ ಇವ್ರಿಗೂ ಇರುವಂತಹ ಒಂದು ಸಂಬಂಧ ಕೇವಲ ಒಂದು ಬಿಸ್ಕೆಟ್. ಸೊ ಇದೇ ಥರ ಇನ್ನೂ ಹಲವಾರು ನಾಯಿಗಳು ನನಗೆ ಒಂದು ಸ್ನೇಹವನ್ನು ಇಟ್ಕೊಂಡಿದ್ದಾವೆ. ಮನೆ ಹತ್ರ ಒಂದಂತೂ ಗೇಟ್ ಹತ್ರ ಯಾವಾಗಲೂ ನನ್ನ ಮನೆ ಹತ್ರ ಅಲ್ಲೇ ಇರ್ತದೆ. ನಾನು ಬಿಸ್ಕೆಟ್ ತಗೊಂಡೋಗಿ ಹಾಕಿದ್ರೆ ತಿಂತದೆ. ಇನ್ಯಾರು ಒಂದಿಡಿ ಅನ್ನ ಹಾಕೋರು ಯಾರೂ ಇಲ್ಲ ಸ್ನೇಹಿತರೆ. ನಿಜವಾಗ್ಲೂ ಆ ಪ್ರಾಣಿಗಳನ್ನು ನಾವು ಪ್ರೀತಿ ಮಾಡಬೇಕು. ಪ್ರಾಣಿಗಳ ಜೊತೆ ಭಾಳಷ್ಟು ವಿಶ್ವಾಸ ಇದ್ದರೆ ಅವುಗಳ ಕಣ್ಣನ್ನು ನೋಡ್ಬೇಕು ನಾವು ಸ್ನೇಹಿತರೆ. ಅವು ನಮ್ಮನ್ನು ನೋಡ್ತಾ ಇರ್ತವೆ, ನಾವು ಅದನ್ನು ನೋಡ್ತಾ ಇರಬೇಕು. ಆಗ ಪ್ರೀತಿ ಉಂಟಾಗ್ತಕ್ಕಂಥದ್ದು ಕಣ್ಣಿನ ಮೂಲಕ. ನೋಡಿ ಸ್ನೇಹಿತರೆ, ಇದು ಕೊಲ್ಲಿ ಸರ್ಕಲ್ಲಿಂದ ಬೆಂಗಳೂರು ಮೈಸೂರು ಹೈವೇ ಹೆದ್ದಾರಿ. ಆ ಹೆದ್ದಾರಿ ಪಕ್ಕದಲ್ಲಿ ಸರ್ವಿಸ್ ರಸ್ತೆಯಲ್ಲಿ ಹೋಗ್ತಾ ಇದ್ದೀನಿ ನೋಡಿ. ಸರ್ವಿಸ್ ರಸ್ತೆಯನ್ನು ಹಾಳುಗಡವು ನಿಲ್ಲಿಸಿದ್ದಾರೆ. ಇಲ್ಲಿ ಸಂಪೂರ್ಣತೆ ಕೆಲಸ ಆಗಿಲ್ಲ ನೋಡಿ. ಇಲ್ಲಿ ಭಾಳಷ್ಟು ಆಕ್ಸಿಡೆಂಟ್ಗಳು, ಅಪಘಾತಗಳು. ಬಸ್ಸೊಂದು ಆಕ್ಸಿಡೆಂಟ್ ಆಗಿ ಒಂದಷ್ಟು ಜನಕ್ಕೆ ಏಟಾಯಿತು. ಅಗರ್ಲಿಂಗ್ ದೊಡ್ಡಿ ಅಂತೇಳಿ ಊರ ಹತ್ರ ನೋಡಿ. ಈ ಪಾಳನ್ನು ನಮ್ಮ ಜನಪ್ರತಿನಿಧಿಗಳ ಗಮನಕ್ಕೆ ತಗೊಂಡು ದಯಮಾಡಿ ಇದಕ್ಕೆ ಒಂದು ಒಳಚರಂಡಿ ವ್ಯವಸ್ಥೆ ಮಾಡಿ ಮೇಲೆ ಒಂದು ಸಂಪೂರ್ಣತೆಯನ್ನು ತೋರಿಸ್ಬೇಕು ನೋಡಿ. ಹಿಂಗೆ ಏನು ಗೋಡೆ ಕಟ್ಟಿದಂಗೆ ಹಿಂಗೆ ಮಡಗ್ಬಿಟ್ರೆ ಏನು ಸ್ನೇಹಿತರೆ, ನಿಜವಾಗ್ಲೂ ಇವೆಲ್ಲ ಅನ್ಯಾಯ ಅಲ್ವೇ? ಈ ಅನ್ಯಾಯಗಳನ್ನು ನಾವು ಖಂಡಿಸ್ತೀನಿ. ಇದು ನನ್ನ ನಾಯಿ. ಇಟ್ ಈಸ್ ಮೈ ಪೆಟ್ ಡಾಗ್. ಲಕ್ಷಾಂತರ ಖರ್ಚು ಮಾಡುವಂಥ ಜನ ಇದ್ದಾರೆ ನಾಯಿಗೋಸ್ಕರನೇ. ಏನು ಅದ್ಧೂರಿಯಾಗಿ ಸಿರಿವಂತರು ಅವರ ಸಿರಿವಂತಿಕೆಯನ್ನು ತೋರಿಸೋದಕ್ಕೆ ನಾಯಿಗಳನ್ನು ಸಾಕೊಂಡಿದ್ದಾರೆ. ಆದರೆ ನಾನು ಈ ನಾಯಿಯನ್ನು ಏನೂ ಸಾಕೊಂಡಿಲ್ಲ, ಏನೂ ಇಲ್ಲ. ನನ್ನ ಜೊತೆಲಿ ಬಡಬೇಕಾದ್ರೂ ಅಷ್ಟೇ, ಹೋಗ್ಬೇಕಾದ್ರೂ ನನ್ನ ಹಿಂದೆ ಬರ್ತದೆ. ಈಗ ತಿರ್ಗಾ ನಾನು ಹೋಗ್ಬೇಕಾದ್ರೆ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿವರೆಗೂ, ಆ ಬ್ರಿಡ್ಜ್ವರೆಗೂ ಡೈಲಿ ನನಗೆ ಕಂಪನಿ ನೋಡಿ. ಇದು ನಮ್ಮ ಜನರಲ್ಲಿ ಯಾಕೆ ಇಲ್ಲ? ನಮ್ಮ ಒಡ ಹುಟ್ಟಿದವರೇ ಆಗಲಿ ಅಥವಾ ಸ್ನೇಹ ಭಾಗದಲ್ಲೇ ಆಗಲಿ, ಅಪ್ಪ ಅಮ್ಮನೇ ಆಗಲಿ, ತಂದೆ ತಾಯಿಗಳನ್ನೇ ಆಗಲಿ, ಏನು ಈ ಬಾಂಧವ್ಯ ಯಾಕೆ ಸಿಗೋದಿಲ್ಲ ಅಂತ ಅನ್ನೋದು ನನ್ನ ಪ್ರತಿನಿತ್ಯದ ಪ್ರಶ್ನೆ. ಇದು ನನ್ನ ನಾಯಿ, ನಾನು ಸಾಕಿದ ನಾಯಲ್ಲ. ಒಂದು ಆಕ್ಸಿಡೆಂಟ್ ಆಗಿ ಒಂದು ಕಣ್ಣು ಕಳ್ಕೊಂಡಿದೆ.
ಆದರೂ ಕೂಡ ಒಂದೇ ಕಣ್ಣಿನಲ್ಲಿ ಬದುಕ್ತಾ ಇದೆ, ಜೀವನ ಮಾಡ್ತಾ ಇದೆ ಸ್ನೇಹಿತರೆ. ಇದು ನನ್ನ ದಿನಾಂಕ 21/2/2026 ಒಂದು ಸಣ್ಣ ನನದಾಳದ ಮಾತು ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.